ನಾಚಿಕೆಗೇಡಿನ ಸಂಗತಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಇದ್ದಿದ್ದರೆ, ಮಾನ ಮರ್ಯಾದೆ ಇದ್ದಿದ್ದರೆ ಇಂಥ ಘೋಷಣೆ ಕೂಗಿದಂಥ ವ್ಯಕ್ತಿನ ಹಿಡಿದು ಅವನ ಬಗ್ಗೆ ಕ್ರಮ ತಗೋಬೇಕಾಗಿದ್ದು. ಇಷ್ಟರೊಳಗೇ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂಥ ವ್ಯಕ್ತಿ ಬಗ್ಗೆ ಈ ನಿಮಿಷದ ಬಗ್ಗೆಯೂ ಕೂಡ ಏನೂ ಕ್ರಮ ತಗೊಳ್ಳದೇ ಇರೋದು, ಖಂಡನೆ ಮಾಡದಿರೋದು ನಿಜಕ್ಕೂ ಕೂಡ ಇವರು ಈ ನಾಯಕರು ಕೂಡ ಪಾಕಿಸ್ತಾನ ಪರವಾಗಿದ್ದಾರೋ ಹಿಂದೂಸ್ತಾನ್ ಪರವಾಗಿದ್ದಾರೋ ಅಂತ ರಾಜ್ಯ ಜನ ಯೋಚನೆ ಮಾಡ್ತಾ ಇದ್ದಾರೆ. ಸರ್, ಅಂದರೆ ರಾಜ್ಯಸಭೆ ಚುನಾವಣೆ ಬಂತು, ಫಲಿತಾಂಶ ಬಂತು, ಆ ಒಂದು ಜೋಶಲ್ಲಿ ಮತ್ತು ಅವರು ಗೆದ್ದಂಥ ಅಭ್ಯರ್ಥಿ ಕೂಡ ಅದರ ಬಗ್ಗೆ ಕೂಡ ಏನು ಇದ್ರ ಬಗ್ಗೆ ಕೂಡ ಟೀಕೆನೂ ಮಾಡಲಿಲ್ಲ, ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಲಿಲ್ಲ. ನೀವು ಹೇಳ್ತಿರೋ ಸರಿ ಇದೆ. ರಾಜ್ಯಸಭೆ ಚುನಾವಣೆ ಗೆದ್ದಂಥ ನಾಜೀರ್ ಹುಸೇನ್ ಅವರು ಈ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂಥ ವ್ಯಕ್ತಿಗೆ ಅಲ್ಲೇ ಕಪಾಳ ಕೊಡಬೇಕಿತ್ತು. ನೀನು ರಾಷ್ಟ್ರದ್ರೋಹಿ ಹೇಳಿಕೆ ಕೊಡ್ತಾ ಇದೆಯಾ ಅಂತ. ಅವ್ರ ಮನಸ್ಸಿನ ಭಾವನೆಯೂ ಅದೇ ಇದ್ದಿತ್ತೇನೋ ಗೊತ್ತಿಲ್ಲ ನನಗೆ. ಅದನ್ನು ನಮ್ಮ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಉಡಾಫಿ ಉತ್ತರ ಕೊಟ್ಕೊಂಡು ನಾಜೀರ್ ಹುಸೇನ್ ಹೋಗಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಇರ್ಬೋದು, ರಾಜ್ಯಸಭೆ ಗೆದ್ದಂಥ ವ್ಯಕ್ತಿ ಇರ್ಬೋದು, ಇದ್ರ ಬಗ್ಗೆ ಏನು ಹೇಳ್ತಿಲ್ಲ. AICC ಅಧ್ಯಕ್ಷ ಖರ್ಗೆನೂ ಏನು ಹೇಳಿಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿನೂ ಕೂಡ ಬಾಯಿ ಬಿಟ್ಟಿಲ್ಲ. ಹಾಗಾಗಿ ಇವರು ಪಾಕಿಸ್ತಾನ ಪರವಾಗಿದ್ದಾರೋ ಹಿಂದೂಸ್ತಾನ್ ಪರವಾಗಿದ್ದಾರೋ ಅನುಮಾನಗಳು ಬರ್ತಾ ಇದೆ. ನೀವು ಕೇಳಿದ್ರಿ ಚುನಾವಣೆಯಲ್ಲಿ ಗೆದ್ದಂಥ ಜೋಶ್ ಅಂತ. ಚುನಾವಣೆಯಲ್ಲಿ ಗೆದ್ದಿದ್ದು ಕಾಂಗ್ರೆಸ್ ಆಗಿರೋದ್ರಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಘೋಷಣೆಗಳು ಕೂತ್ಕೊಂಡು ಸ್ವಾತಂತ್ರ್ಯ ತಂದರು. ಸ್ವತಂತ್ರ ಬಂದಿದೆ ಅಂದ ತಕ್ಷಣ ಕೂಡ ಅದೇ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅನ್ನೋಂಥ ಘೋಷಣೆಗಳು ಕೂಗಿದ್ರು. ಆದರೆ ಇವು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಜಿನ್ನಾ ಸಂಸ್ಕೃತಿಯನ್ನು ಕಾಂಗ್ರೆಸ್ಸಿಗರು ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ಜ್ವಲಂತ ಸಾಕ್ಷಿ ಇದೆ. ಇದು ರಾಜ್ಯ ಜನ, ದೇಶದ ಜನ ಗಮನಿಸ್ತಾರೆ. ರಾಷ್ಟ್ರಭಕ್ತರ ಪರವಾಗಿ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಇವರೆಲ್ಲ ರಾಜ್ಯದ, ದೇಶದ ಜನ ರಾಷ್ಟ್ರಭಕ್ತರ ಪರವಾಗಿ ನಿಲ್ತಾರೆ ಅನ್ನೋದು ವಿಶ್ವಾಸ ನನಗಿದೆ. ಸರ್, ಮುಂಬರುವ ಲೋಕಸಭಾ ಚುನಾವಣೆ ಇದೆ, ಸಾಕಷ್ಟು ಕೂಡ ಏನೋ ಎಲ್ಲ ತಯಾರಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಎಲ್ಲ ಘೋಷಣೆಗಳು ಇಲ್ಲಿ ಸರ್ ಯಾವ ಸಂದೇಶ ಕೊಡ್ತಾ ಇದೆ ಅಂತ? ಇವ್ರು ಪಾಕಿಸ್ತಾನ ಪರವಾಗಿ ನಾವಿದ್ದೀವಿ ಅನ್ನೋ ಸಂದೇಶ ನೇರ ಕೊಟ್ಟಾಯ್ತಾಗಲೇ. ಏನು ಸಂದೇಶ ಕೊಡ್ತಿದ್ದೀರಿ ಅಂತ ನನಗೆ ಕೇಳೋ ಪ್ರಶ್ನೆ ಇಲ್ಲ. ಅವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾಗ ಅವ್ರು ಪಾಕಿಸ್ತಾನ ಪರವಾಗಿದ್ದಾರೆ. ಜೊತೆಗೆ ಇದನ್ನು ಖಂಡನೆ ಮಾಡದೇ ಇರೋಂಥ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್ ನೇತೃತ್ವದ ಸರ್ಕಾರ, ಅವರು ಅವ್ರ ಪರವಾಗಿದ್ದಾರಾ? ಅಥವಾ AICC ಅಧ್ಯಕ್ಷರು ಇವರು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಪಾಕಿಸ್ತಾನ ಪರವಾಗಿದ್ದಾರಾ, ಹಿಂದೂಸ್ತಾನ್ ಪರವಾಗಿದ್ದಾರಾ ಅನ್ನೋದನ್ನು ದೇಶದ ಜನ ಗಮನಿಸ್ತಾ ಇದ್ದಾರೆ ಅಂತ ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. BJP ಈ ಒಂದು ಪ್ರಕರಣ ಯಾವ ರೀತಿ ತಗೊಳ್ತದೆ? ನಮ್ಮ ರಾಷ್ಟ್ರದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯವರು ಕೂತು ಚರ್ಚೆ ಮಾಡಿ ಏನು ಇದ್ರ ಬಗ್ಗೆ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಇದು KS ಈಶ್ವರಪುರ ಮತ್ತು ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣವಿ, TV9 ಶಿವಮೊಗ್ಗ.